ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಕೇಳೋದು ಇತಿಹಾಸದ ಹೃದಯ ಸ್ಪರ್ಶಿಸುವ ಕಥೆ, ಹೇಮು ಆನೆಯ ನಿಷ್ಠೆ. ಈ ಕಥೆ ನಿಮಗೆ ಧೈರ್ಯ, ಪ್ರೀತಿ ಮತ್ತು ನಂಬಿಕೆಯ ಅರ್ಥವನ್ನು ತೋರಿಸುತ್ತದೆ. ಕ್ರಿಸ್ತ. 1556ರಲ್ಲಿ ಪಾನಿಪಟ್ನ ಮಹಾಯುದ್ಧದಲ್ಲಿ ರಾಜ ಹೇಮು ತನ್ನ ಸೈನ್ಯವನ್ನು ಮುನ್ನಡೆಸುತ್ತಿದ್ದನು. ಆತನ ಆನೆ, ರಾಜನ ಆಪ್ತ ಸಹಚರಿ, ಅತಿ ಶಕ್ತಿಶಾಲಿ ಮತ್ತು ನಿಷ್ಠಾವಂತವಾಗಿತ್ತು. ಆಕಸ್ಮಿಕವಾಗಿ ಒಂದು ಬಾಣ ಬಂದು ಹೇಮುನ ಕಣ್ಣಿಗೆ ತಗುಲಿತು. ಆತನು ಗಂಭೀರವಾಗಿ ಗಾಯಗೊಂಡನು ಮತ್ತು ತನ್ನ ಸಿಂಹಾಸನದ ಮೇಲೆ ಕುಸಿದುಬಿಟ್ಟನು. ಸೈನಿಕರು ಬೆದರಿಕೊಂಡರು, ಯುದ್ಧ ಗೊಂದಲದಿಂದ ತುಂಬಿತು. ಆದರೆ ಆನೆ ತನ್ನ ಪ್ರಿಯ ರಾಜನನ್ನು ಬಿಟ್ಟು ಹೋಗಲಿಲ್ಲ. ಶತ್ರುಗಳು ಸುತ್ತುವರೆದರು. ಆನೆ ತನ್ನ ದಂತಗಳಿಂದ ಹೋರಾಡುತ್ತಾ ತನ್ನ ಮಾಲೀಕನನ್ನು ರಕ್ಷಿಸಲು ಕೊನೆಯವರೆಗೂ ಹೋರಾಡಿತು. ಯುದ್ಧದಲ್ಲಿ ಹೇಮು ಸೋತರು. ಆನೆಯ ನಿಷ್ಠೆ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯಿತು. ನಿಜವಾದ ನಂಬಿಕೆ ಮತ್ತು ಪ್ರೀತಿ ಎಂದರೆ ಯಾವ ಪರಿಸ್ಥಿತಿಯಲ್ಲಿಯೂ ತೊರೆಯದಿರುವುದು ಎಂದು ಈ ಕಥೆ ನಮಗೆ ಕಲಿಸುತ್ತದೆ. ಸ್ನೇಹಿತರೆ, ಈ ಕಥೆಯಿಂದ ನಾವು ಕಲಿಯುವುದು ನಿಷ್ಠೆ ಎಂದರೆ ಕಷ್ಟದಲ್ಲಿ ಸಹ ಮನುಷ್ಯನನ್ನು ಬಿಟ್ಟು ಹೋಗದಿರುವುದು. ಇಂತಹ ಇನ್ನಷ್ಟು ಅದ್ಭುತ ಕಥೆಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.